ಏನು ತೀರ್ಮಾನ ಮಾಡಿದೆ ಅದು ಸಂಪೂರ್ಣ ಅವೈಜ್ಞಾನಿಕ. ಇವತ್ತು ನಮಗೆಲ್ಲ ಒಂದು ಕಡೆ ಅನಿಸ್ತಾ ಇದೆ, ಮೈಸೂರು ಮಹಾರಾಜರು ತಮ್ಮ ಅರಮನೆ ಒಡವೆಗಳನ್ನ ಅಡ ಇಟ್ಟು ಕನ್ನಂಬಾಡಿ ಕಟ್ಟೆ ಕಟ್ಟಿರೋದು ಈ ನಾಡಿನ ಜನತೆಯ ರೈತರ ಹಿತಕ್ಕಾಗಿ. ಆದರೆ ಎಲ್ಲೋ ಒಂದು ಕಡೆ ಸರ್ಕಾರ ಏನು ಮಂದಟ್ಟು ಮಾಡಿಕೊಡ್ಲಿಕ್ಕೆ ಸಂಪೂರ್ಣ ವೈಜ್ಞಾನಿಕ ತಳಹದಿನಲ್ಲಿ ಸಮೀಕ್ಷೆ ಮಾಡಿ ನಮ್ಮ ಭಾಗದಲ್ಲಿ ಎಷ್ಟು ನೀರಿದೆ, ನಮ್ಮ ಬೆಳೆಗೆ ಎಷ್ಟು ನೀರು ಬೇಕು, ತಮಿಳುನಾಡಿಗೆ ಎಷ್ಟು ಬೇಕು ಅಂತೇಳಿ ಮನವರಿಕೆ ಮಾಡಿಕೊಡ್ಲಿಕ್ಕೆ ನಮ್ಮ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ಇವತ್ತು ಎಲ್ಲೋ ಒಂದು ಕಡೆ ಒಂದು ಆಶಾಭಾವನೆ ಇತ್ತು, ಮಡಿಕೇರಿ ಪ್ರಾಂತ್ಯದಲ್ಲಿ ವೈನಾಡು ಭಾಗದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಮಳೆ ಆಯ್ತಿರೋದ್ರಿಂದ ತಮಿಳುನಾಡು ಏನು ಕೇಳಿತ್ತು, ಕಳೆದ ಬಾರಿ 3,000 ಚಿಲ್ಲರೆ ಕ್ಯೂಸಿಕ್ಸು ನೀರು ಬಿಡಬೇಕು, 4 TMC ನೀರು ಬಿಡಬೇಕು ಅಂತ ಏನಿತ್ತು, ಆ ನೀರು ಈಗಾಗಲೇ ತಲುಪಾಗಿದೆ. ಇವತ್ತು ಕೊಟ್ಟಿರ್ತಕ್ಕಂಥ ಅವೈಜ್ಞಾನಿಕ ತೀರ್ಪು ಪ್ರತಿದಿನ 12,000 ಕ್ಯೂಸಿಕ್ಕು 15 ದಿವಸ ಅಂತಂದರೆ ಸುಮಾರು 15 TMC ನೀರು ಹೋಗುತ್ತೆ. ನಾವು ಕುಡಿಯೋಕ್ಕೆ ಏನು ಮಾಡುವ? ಇವತ್ತು ನಮ್ಮ ಬೆಳೆಗಳಿಗೆ ಇವತ್ತು ನೀರಿಲ್ಲ, ಬೆಳೆದು ನಿಂತಿರ್ತಕ್ಕಂಥ ಬೆಳೆಗಳು ನೀರಿಲ್ಲ, ಹೊಸ ಬೆಳೆನೂ ಕೂಡ ಹಾಕಿಲ್ಲ. ತಮಿಳುನಾಡಲ್ಲಿ ಸಾಂಬಾ ಬೆಳೆ ಮತ್ತು ಕುರುವೆ ಬೆಳೆ ಅಂತೇಳಿ 2 ಬೆಳೆ ಬೆಳೀತಾರೆ. ಆ ಭಾಗದ ರೈತರುಗಳಿಗೆ ಪರ ನಿಂತ್ಕೊಳ್ಳೋಂಥ ತಮಿಳುನಾಡು ಸರ್ಕಾರಕ್ಕೆ ಇರುವಂಥ ಬದ್ಧತೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಪಾದಯಾತ್ರೆ ಮಾಡಿದ್ರಿ, ನೀವು ಬಂಗಾರಪ್ಪನ ಶಿಷ್ಯ ನಾನು ಅಂತಂದ್ರಿ. ಬಂಗಾರಪ್ಪನವರು ಯಾವ ರೀತಿ ಇದ್ದರು, ಇಂಥ ಕ್ಲಿಷ್ಟ ಪರಿಸ್ಥಿತಿನಲ್ಲಿ ಯಾವ ರೀತಿ ದೃಢ ನಿರ್ಧಾರವನ್ನು ತಗೊಂಡು ಸುಗ್ರೀವಾಜ್ಞೆಯನ್ನು ಹೊರಡಿಸಿದ್ರು, ಆ ರೀತಿ ತತ್ಕ್ಷಣವೇ ಸರ್ವಪಕ್ಷಗಳ ಸಭೆಯನ್ನು ಕರೆದು ನಾನು ಕಾವೇರಿ ನೀರನ್ನ ಬಿಡೋಕ್ಕಾಗಲ್ಲ ಅನ್ನೋ ದೃಢ ನಿರ್ಧಾರವನ್ನು ತಗೊಳ್ಳಿ. ಕುರ್ಚಿ ಮುಖ್ಯ ಅಲ್ಲ, ಜನರ ಹಿತ ಮುಖ್ಯ. ಆ ರೀತಿ ಬರೀ ಬಾಯಿ ಮಾತಲ್ಲಿ ನಾನು ಬಂಗಾರಪ್ಪನ ಶಿಷ್ಯನಕ್ಕಿ ನಾನು ಅವರ ಮಾನಸಿಕತೆ ಏನಿತ್ತು, ಅವರ ದೃಢ ನಿರ್ಧಾರ ಏನಿತ್ತು, ಆ ದೃಢ ನಿರ್ಧಾರ ತಗೊಂಡ್ರೆ ಮಾತ್ರ ನೀವು ನಿಜವಾಗ್ಲೂ ಬಂಗಾರಪ್ಪನವ್ರ ಶಿಷ್ಯ. ಮೇಕೆದಾಟು ಪಾದಯಾತ್ರೆ ಸಂದರ್ಭದಲ್ಲಿ ನಮ್ಮ ನೀರು ನಮ್ಮ ಹಕ್ಕು ಅಂತಂದ್ರಿ. ಇವತ್ತು ಅಕ್ಷರಶಃ ನೀವು ತಮಿಳುನಾಡಿನ ನೀರು ಗಂಟಿ ಥರ ಏನಾರ ವರ್ತನೆ ಮಾಡಿದ್ರೆ ಕರ್ನಾಟಕ ಹತ್ತಿ ಉರಿಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇವತ್ತು ರೈತರುಗಳು ರಾಜ್ಯ ಸರ್ಕಾರ ಪರೋಕ್ಷವಾಗಿ ಮರಣದ ಗ್ಯಾರಂಟಿ ಕೊಟ್ಟಿದೆ. ನಾವೇನು ಮಾಡೋದು ಸ್ವಾಮಿ? ರೈತರುಗಳು ಈ ಕಡೆ ಮಕ್ಕಳ ವಿದ್ಯಾಭ್ಯಾಸ, ಮಕ್ಕಳ ಮದುವೆ, ಏನು ನಮ್ಮ ಸಂಸಾರ ನಡೆಸಲಿಕ್ಕೆ ನಾವು ಹಣ ಬೇಕು, ಬೆಳೆ ಇಲ್ಲ ಅಂದರೆ ಬದುಕಿಲ್ಲ ಅಂದರೆ ಏನು ಮಾಡಬೇಕು? ಸರ್ಕಾರ ಏನಾರ ಪರಿಹಾರ ಕೊಡಬೇಕಲ್ವ? ಹಾಗಾಗಿ ತತ್ಕ್ಷಣವೇ ಆಲ್ ಪಾರ್ಟಿ ಮೀಟಿಂಗ್ನ ಕರೆದು ನೀರು ಬಿಡದೇ ಇರತಕ್ಕಂಥ ಒಂದು ದೃಢ ನಿರ್ಧಾರವನ್ನು ರಾಜ್ಯ ಸರ್ಕಾರ ತಗೊಳ್ಬೇಕು. ಇಂದು ಕಾವೇರಿ ನೀರು ನಿರ್ವಹಣಾ ಸಮಿತಿ ಎಂಥ ಅವೈಜ್ಞಾನಿಕ ಆದೇಶ ಮಾಡಿದೆ ಅಂತ ಹೇಳಿದ್ರೆ, ಇಡೀ ಕರ್ನಾಟಕ ಅದರಲ್ಲೂ ಕಾವೇರಿ ಕೊಳದ ಜನರನ್ನು ಮರಣ ಶಾಸನವನ್ನು ಮಾಡಿದಂಥ ಆದೇಶವನ್ನೇ ಮಾಡಿಬಿಟ್ಟಿದೆ. ಎಂಥ ಆದೇಶ ಅಂತ ಹೇಳಿದ್ರೆ, ಯಾವ ಸದಸ್ಯನೂ ಕೂಡ ತಿಳುವಳಿಕೆ ಇಲ್ಲದ ಒಬ್ಬ ವ್ಯಕ್ತಿನೂ ಕೂಡ ಆದೇಶ ಮಾಡದೇ ಇರುವಂಥ ಆದೇಶವನ್ನು ಇವತ್ತು ಸಮಿತಿ ಆದೇಶ ಮಾಡಿರುವಂಥದ್ದು ಕಾವೇರಿ ಕೊಳದ ರೈತರು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಹಿಂದೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ 3 ಗಂಟೆಗೆ ಸಭೆ ಪ್ರಾರಂಭ ಆಗ್ತಾ ಇದೆ. ಸಮಿತಿ ಆದೇಶ ಮಾಡಿರುವುದನ್ನ ತಕ್ಷಣ ರದ್ದು ಮಾಡಬೇಕು ಅನ್ನೋ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ರೈತರ ಹೆಸರಿನಲ್ಲಿ ಚೆಲ್ಲಾಟ ಆಡ್ತಾ ಇರುವಂಥ ಪ್ರಾಧಿಕಾರಕ್ಕೆ ನಮ್ಮ ಧಿಕ್ಕಾರವಿದೆ. ಕಾವೇರಿ ನದಿ ನೀರಿನ ವಿಚಾರದಲ್ಲಿ ಇಂತಹ ಸನ್ನಿವೇಶಗಳಿಗೆ ಎದುರಾಗ್ತಾ ಇರುವಂಥದ್ದು ಬಹಳ ಅಪಾಯಕರವಾದಂಥ ಸನ್ನಿವೇಶ ಆಗಿದೆ. ಕಾವೇರಿ ನದಿ ನೀರಿನಲ್ಲಿ ಇರುವಂಥದ್ದು, ಕಾವೇರಿ ಒಳಗಡೆ ಇರುವಂಥದ್ದು 30 TMC ನೀರು, ಪ್ರತಿನಿತ್ಯ 12,000 ಕ್ಯೂಸೆಸ್ ನೀರು 24 ಗಂಟೆ ಹರಿದ್ರೆ 1 TMC ಆಗುತ್ತೆ. 16 TMC ನೀರು ಹೋದ್ರೆ ನಾವೇನು ಮರಣವನ್ನು ಮಾಡ್ಕೋಬೇಕಾ ಸ್ವಾಮಿ? ಕಾವೇರಿ ನದಿ ನೀರಿನ ಪಾತ್ರಕ್ಕೆ ಬಂದು ವಸ್ತುಸ್ಥಿತಿಯನ್ನು ಮಾಡಿ ಆದೇಶ ಮಾಡಿ ಅಂತ ಎಷ್ಟು ಬಾರಿ ಆಗ್ರಹ ಮಾಡ್ತಾ ಇದ್ದೀವಿ. ರಾಜ್ಯದ ಮುಖ್ಯಮಂತ್ರಿಗಳೇ, ಬಹಳಷ್ಟು ನಿಷ್ಠವಾದಂಥ ನಿರ್ಧಾರವನ್ನು ಪ್ರಕಟಿಸಬೇಕಾಗಿದೆ. ನೀವು ಯಾವುದೇ ಕಾರಣಕ್ಕೂ ಕರ್ನಾಟಕ ರಾಜ್ಯದ ಜನರ ಹಿತ ಕಾಪಾಡಿ ನೀವು ಆ ಆದೇಶಕ್ಕೆ ಪಾಲನೆ ಮಾಡಬಾರ್ದು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಕರ್ನಾಟಕ ಬಂದ್ ಕೂಡ ಮಾಡ್ತಾ ಇದೆ 13ನೇ ತಾರೀಕು. ಅಂದೇ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಈ ಒಂದು ತೀರ್ಮಾನ ನಡೀತಾ ಇದೆ. ಅಲ್ಲಿ ಯಾವ ರೀತಿ ಆದೇಶ ಬರುತ್ತೆ ಗೊತ್ತಿಲ್ಲ. ಇಂದು ನಡೆಯುವ ಪ್ರಾಧಿಕಾರದ ಸಮಿತಿಯ ಸಭೆಯಲ್ಲಿ ಸಮಿತಿಯ ಆದೇಶವನ್ನು ರದ್ದುಗೊಳಿಸಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಪ್ರತಿ ಕ್ಷಣಕ್ಕೆ ನಾವು ಹೋರಾಟವನ್ನು ಮಾಡಿ ಸರ್ಕಾರ ಮತ್ತು ಪ್ರಾಧಿಕಾರಕ್ಕೆ ಧಿಕ್ಕಾರ ಕೂಗುವಂಥ ಕೆಲಸವನ್ನು ಮಾಡ್ತೇವೆ. ಮುಖ್ಯಮಂತ್ರಿಗಳೇ, ನೀವು ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗಿದೆ. ತಕ್ಷಣಕ್ಕೆ ಸರ್ವಪಕ್ಷ ಸಭೆ ಕರಿಬೇಕಾಗಿದೆ. ಪ್ರಧಾನಮಂತ್ರಿಗಳಿಗೆ ಮನವರಿಕೆ ಮಾಡಬೇಕಾಗಿದೆ. ಸಮಿತಿಗಳಿಗೆ ಮನವರಿಕೆ ಮಾಡಬೇಕಾಗಿದೆ. ಸಮಿತಿಯಲ್ಲಿರೋರು ಮನಸ್ಸೇ ಅಲ್ಲ ಅನ್ನುವಂಥ ಆಗ್ರಹವನ್ನು ಮಾಡ್ತಾ ಇದ್ದೇವೆ.